ನೋಡಿ, ಇದು ಸಂಗತಿ. ಇಲ್ಲೊಂದು ಉತ್ಸಾಹ ಇದೆ. ಉಸಿರಾಟದ ಸಮಸ್ಯೆ ಇದ್ದರೂ ಕೂಡ ಒಬ್ಬ ವೃದ್ಧ ಮತವನ್ನು ಚಲಾಯಿಸಿರೋದು. ಆಕ್ಸಿಜನ್ ಸಹಾಯದಿಂದ ಮತಕೇಂದ್ರಕ್ಕೆ ಬಂದು ಮತ ಚಲಾಯಿಸಿರುವಂಥದ್ದು ಮೈಕೋ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ನಾವು ತೋರಿಸ್ತಾ ಇದ್ದೀವಿ. ಅವ್ರಿಗೆ ಸಮಸ್ಯೆ ಇದೆ, ಕಾರಲ್ಲೇ ಕೂತ್ಕೊಂಡಿದ್ದಾರೆ. ಆದರೆ ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಬಂದು ಮತ ಚಲಾಯಿಸ್ತೀನಿ ಅಂತ ಮೈಕೋ ಲೇಔಟ್ನ ದೃಶ್ಯಾವಳಿಗಳಿವು. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಆಮ್ಲಜನಕದ ಸಹಾಯದಿಂದ ಮತಕೇಂದ್ರಕ್ಕೆ ಬಂದು ವೃದ್ಧರು ಮತವನ್ನು ಚಲಾಯಿಸಿದ್ದಾರೆ. ನೋಡಿ, ಅಂದರೆ ಇಂಥವರೆಲ್ಲ ನಾವು ಮಾದರಿ ಆಗಬೇಕು. ಕಾಲು ನೋವು ಇಟ್ಕೊಂಡಿರುವಂಥವ್ರು, ಕಾಲು ನೋವು ಇಟ್ಕೊಂಡು ಕೂಡ ಅವರು ಈ ತಳ್ಳೋ ಗಾಡಿನಲ್ಲಿ ಬಂದಿದ್ದು, ವೀಲ್ ಚೇರಲ್ಲಿ ಸಾಮಾನ್ಯ ಸಂಗತಿನ. 102 ವರ್ಷ ಆದರೂ ಕೂಡ ಅಜ್ಜಿ ಮತದಾನಕ್ಕೆ ಬಂದಿದ್ದು. ಬಿರು ಬಿಸಿಲಲ್ಲಿ ನಿಂತು ಮತದಾರರು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಬಿರು ಬಿಸಿಲಿನ ತಾಪಕ್ಕೆ ಒಂದು ಲೆಕ್ಕದಲ್ಲಿ ವೋಟರ್ ಐಡಿನೇ ಫ್ಯಾನ್ ಆಗಿದೆ, ಬೀಸ್ಕೊಂತ ನಿಂತ್ಕೊಂಡಿದ್ದಾರೆ. ಆದರೆ ಏನೇ ಸುಸ್ತಾಗಿ ಹೋದರೂ ಕೂಡ ಬೇಡ ಅಂತ ಅನ್ನಿಸ್ತಾ ಇಲ್ಲ ಅವರಿಗೆ. ಇನ್ನು ಕೆಲವರು ಕೊಡೆ ಕೂಡ ಹಿಡ್ಕೊಂಡು ಬಂದಿದ್ದಾರೆ. ನಾವು ತೋರಿಸ್ತೀವಿ. ಕೆಲವೊಂದು ವ್ಯವಸ್ಥೆಗಳು ನಿಜಕ್ಕೂ ನಮ್ಮಲ್ಲಿ ಸಾಕಷ್ಟು ಮಾರ್ಪಾಡುಗಳಾಗಿದೆ. ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲವೂ ಕೂಡ ಒಪ್ಕೊಳ್ತೀನಿ. ಆದರೆ ಇನ್ನಷ್ಟು ಮತ್ತಷ್ಟು ಬದಲಾವಣೆಗಳಾಗಬೇಕು. ಯಾಕಂದರೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆಗಳಿಗೆ ಆಗಿದೆ, ಏನು ಎತ್ತ, ಅದೆಲ್ಲದೂ ಕೂಡ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಒಂದು ಕಡೆಗೆ ಒಬ್ಬರು ಯಜಮಾನರು ಹೇಳ್ತಾಯಿದ್ರು, ಅವಿನಾಶ್, ನಾವು ನೀವು ನೋಡಿದ್ವಿ. ಅವ್ರು ಹೇಳಿದ್ದೇನು ಅಂತಂದರೆ, ನೋಡಿ ಇವೆಲ್ಲ ಸಮಸ್ಯೆಗಳಾಗಿದೆ, ಒಳಗಡೆಗೆ ಒಂಥರ ಸಫಕೇಶನ್ ಥರ ಇತ್ತು, ನಮಗೆ ಗಾಳಿ ಇರಲಿಲ್ಲ ಅಂತ. ಈ ನಿನ್ನೆ ನಾವೊಂದು ಸುದ್ದಿ ಮಾಡಲಿಕ್ಕೆ ಹೋಗಿದ್ವಿ ಕೊಡಗೇಹಳ್ಳಿನಲ್ಲಿ. ಈ ತಿಂಡ್ಲು ಮೇನ್ ರೋಡಲ್ಲಿ ಒಂದು ಸ್ಕೂಲ್ ಇದೆ, ವಿದ್ಯಾಸ್ಫೂರ್ತಿ ಸ್ಕೂಲ್ ಅಂತ. ಅಲ್ಲಿ ಈಗ ಮತದಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೋಗಿದ್ದಾರೆ. ಹೆಣ್ಣು ಮಕ್ಕಳುಗಳಿಗೆ ಅಲ್ಲಿ ಟಾಯ್ಲೆಟ್ ಇಲ್ಲ. ಅಲ್ಲಿ ಆ ಸ್ಕೂಲ್ನವನು ಬೀಗ ಹಾಕೊಂಡು ಹೋಗ್ಬಿಟ್ಟ. ಇಲ್ಲ ರೀ, ನಾನು ರಿನೋವೇಟ್ ಮಾಡ್ತಾ ಇದ್ದೀನಿ, ನಾನು ಬೇಡ ಅಂತಂದ್ರು ಇಲ್ಲಿ ಸೆಂಟರ್ ಮಾಡಿದ್ರೆ ನಾನು ಏನು ಮಾಡಲಿ ಅಂತ. ಏನು ಮಾಡಬೇಕು? ಟಿ ವಿನೇನು ಅಲ್ಲಿಂದ ಒಂದು ವರದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಂದು ಅವನು ಬಾಗಿಲು ಓಪನ್ ಮಾಡ್ದ. ಇಂಥ ದರಿದ್ರ ವ್ಯವಸ್ಥೆನಲ್ಲಿ ಹೆಂಗೆ ಕೆಲಸ ಮಾಡಬೇಕು? ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರ ಕುಟುಂಬದ ಸದಸ್ಯರು ಸಾಲುಗಟ್ಟಿ ನಿಂತು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಂಧುಗಳವರೆಲ್ಲರೂ ಕೂಡ ಸೊ ಹೀಗೆ ಬೆಳಗ್ಗಿನಿಂದ ಸಾಕಷ್ಟು ಉತ್ಸಾಹ ಇದೆ. ಹಲವಾರು ಜನ ಕಲಾವಿದರು, ಸಮಾಜ ಸೇವಕರು, ರಾಜಕಾರಣಿಗಳು ಹಿಂಗೆ ಸಾಲುಗಟ್ಟಿ ಮತ ಚಲಾಯಿಸಿರುವಂಥದ್ದು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಕೂಡ ತಪ್ಪದೇ ಮತ ಚಲಾಯಿಸ್ತಾರೆ.